ನಮಸ್ತೆ ವೀಕ್ಷಕರೇ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಸದಿಂದ ರಸ ಎನ್ನುವ ಮಾತಿನಂತೆ ಈ ತರಗೆಲೆಗಳಿಂದ ಹೂವಿನ ಗಿಡಗಳಿಗೆ, ತರಕಾರಿ ಗಿಡಗಳಿಗೆ ಉಪಯುಕ್ತವಾದ ಫರ್ಟಿಲೈಸರ್ ಹೇಗೆ ಮಾಡೋದು ಅಂತ ನೋಡಿ. ಈ ತರಗೆಲೆಯನ್ನು ಗುಡಿಸಿ ರಾಶಿ ಮಾಡಿಕೊಳ್ಬೇಕು. ಆಮೇಲೆ ಇದಕ್ಕೆ ಬೆಂಕಿ ಹಾಕಿ ಕರಿಯನ್ನು ಮಾಡಿಕೊಳ್ಳುವಂಥದ್ದು. ಇದು ಬೂದಿ ಅಲ್ಲ. ಬೆಂಕಿ ಹಾಕಿ ಆಲ್ಮೋಸ್ಟ್ ಹೊತ್ತುತ್ತಾ ಇರುವಾಗ ಮತ್ತೆ ನೀರು ಹಾಕಿ ನಂದಿಸಿಕೊಳ್ಬೇಕು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ನಿಮಗೆ ಹೇಗೆ ಮಾಡೋದು ಅಂತ ಗೊತ್ತಾಗ್ತದೆ. ಇಲ್ಲಿ ನನ್ನ ತಾಯಿ ಮನೆ ಹತ್ತಿರ ಸಮೀಪದಲ್ಲೇ ಮಾವಿನ ಮರಗಳು ಇವೆ. ಮಾವಿನ ಮರದ ಎಲೆಯನ್ನು ಉಪಯೋಗಿಸಿ ನನ್ನ ಅಮ್ಮ ಕರಿ ಮಾಡ್ತಾ ಇದ್ದಾರೆ ಇವತ್ತು. ಕುಂಟಲ ಮರದ ಎಲೆಯಲ್ಲಿನೂ ಕರಿ ಮಾಡಬಹುದು, ಅದು ತುಂಬ ಪವರ್ಫುಲ್ಲು. ಯಾವುದೇ ಮರದ ಎಲೆಯನ್ನು ನೀವು ಮಾಡಿಕೊಳ್ಬಹುದು. ಈ ಕರಿಯಲ್ಲಿ ನೀವು ಮತ್ತೆ ನೀರು ಹಾಕಿದಾಗ ನೀರಿನ ಪಸೆನೂ ಚೆನ್ನಾಗಿ ಇರ್ತದೆ. ಅದರಿಂದ ಗಿಡ ತುಂಬ ಚೆನ್ನಾಗಿ ಬೆಳೀತದೆ. ಈಗ ಗುಲಾಬಿ ಹೂವೆಲ್ಲ ತುಂಬ ದೊಡ್ಡ ದೊಡ್ಡದಾಗಿ ಆಗ್ತದೆ. ಸೇವಂತಿಗೆ ತರಕಾರಿನೂ ತುಂಬ ಚೆನ್ನಾಗಿ ಬರ್ತದೆ. ಅದರಲ್ಲಿ ಹೂ ಬಿಡೋದು ಜಾಸ್ತಿ ಆಗ್ತದೆ, ಮೊಗ್ಗು ಬಿಡುವ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಉಡುಪಿ ಶಂಕರಪುರ ಭಾಗಗಳಲ್ಲಿ ಜನರು ಮಲ್ಲಿಗೆ ಗಿಡವನ್ನು ಬೆಳೀತಾರೆ. ಅಲ್ಲಿ ಮಲ್ಲಿಗೆ ಗಿಡಕ್ಕೆ ಹೆಚ್ಚಾಗಿ ಈ ತರಗೆಲೆ ಕರಿಯನ್ನೇ ಹಾಕೋದು. ಇದು ಸುಡುಮಣ್ಣು ಅಲ್ಲ, ಬೂದಿಯೂ ಅಲ್ಲ. ಈಗ ಎಲ್ಲ ಎಲೆಗಳನ್ನು ಗುಡಿಸಿ ಆಯಿತು. ಇನ್ನು ಇದನ್ನು ತೆಗೆದುಕೊಂಡು ಹೋಗಿ ರಾಶಿ ಹಾಕೋದು. ಮೊದಲೇ ರಾಶಿ ಹಾಕಿದ್ದು ಸ್ವಲ್ಪ ತರಗೆಲೆ ಇದೆ, ಮೊನ್ನೆ ಗುಡಿಸಿ ಇಟ್ಟದ್ದು. ಅದಕ್ಕೆ ಇದನ್ನು ಹಾಕಿ ಬೆಂಕಿಯನ್ನು ಕೊಡ್ತಾರೆ ನೋಡಿ. ನಾನು ಹಿಂದಿನ ವಿಡಿಯೋದಲ್ಲಿ ನನ್ನ ತಾಯಿಯ ಗಾರ್ಡನ್ ವಿಡಿಯೋ ಹಾಕಿದ್ದೆ. ಅವರು ತುಂಬ ಹೂವಿನ ಗಿಡಗಳನ್ನು ಬೆಳೆಸಿದ್ದಾರೆ. ಹೆಚ್ಚಿನ ಗಿಡಗಳಿಗೆ ಇವರು ಇದೇ ಕರಿಯನ್ನೇ ಹಾಕೋದು. ಬೇರೆ ಹೊರಗಡೆ ಅಂಗಡಿಯಿಂದ ತಂದ ಫರ್ಟಿಲೈಸರ್ ಏನೂ ಹಾಕಲ್ಲ. ಆಮೇಲೆ ಅಕ್ಕಿ ತೊಳೆದ ನೀರು ಅಂಥದ್ದನ್ನೇ ಹಾಕಿ ಇರೋದು. ಸೇವಂತಿಗೆ ಹೂಗಳು ತುಂಬ ಚೆನ್ನಾಗಿ ಬಂದಿತ್ತು. ಗುಲಾಬಿ ಯಾವಾಗಲೂ ತುಂಬ ದೊಡ್ಡದಾಗಿ ಅರಳ್ತದೆ, ಮೊಗ್ಗು ಬರೋದಕ್ಕೂ ಜಾಸ್ತಿ ಆಗ್ತದೆ, ಹೂವು ತುಂಬ ದೊಡ್ಡದಾಗಿ ಅರಳ್ತದೆ ನೋಡಿ. ಬೆಂಕಿ ಕೊಟ್ಟಿದ್ದಾರೆ, ಚೆನ್ನಾಗಿ ಉರಿಬೇಕು. ಇನ್ನು ಒಂದು ಕೋಲಿನ ಸಹಾಯದಿಂದ ಇದನ್ನು ಬಿಡಿಸ್ತಾ ಇದ್ದಾರೆ ನೋಡಿ. ಎಲ್ಲ ಕಡೆಗೂ ಸಮವಾಗಿ ಬೆಂಕಿ ಹಿಡಿಬೇಕು, ಅದಕ್ಕೋಸ್ಕರ. ಈಗ ನೀವು ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರೆ ಒಲೆ ಬೂದಿನೂ ಇರ್ತದೆ, ಅದನ್ನು ಗಿಡಕ್ಕೆ ಹಾಕಬಹುದು. ಆದರೆ ಅದರ ಪ್ರಮಾಣ ನೋಡ್ಕೊಂಡು ಹಾಕಬೇಕು. ಸಪೋಸ್ ಜಾಸ್ತಿ ಆದರೆ ಗಿಡಕ್ಕೆ ಅದು ಹೆಚ್ಚಾಗಿ ಏನಾದರೂ ಪ್ರಾಬ್ಲಮ್ ಆಗುವ ಚಾನ್ಸ್ ಇದೆ. ಅದೇ ಸಪೋಸ್ ಇದು ಕರಿ ನೀವು ಹಾಕಿದ್ದು ಸ್ವಲ್ಪ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಏನು ಅಡ್ಡ ಪರಿಣಾಮ ಆಗೋದಿಲ್ಲ. ಅದು ಒಂದೇ ಸರ್ತಿಗೆ ಗಿಡಕ್ಕೆ ಸಿಗೋದಿಲ್ಲ, ಸ್ವಲ್ಪ ಸ್ವಲ್ಪವಾಗಿಯೇ ಸಿಗ್ತದೆ. ಹಾಗಾಗಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೀವು ಬೆಂಡೆಕಾಯಿ, ಬಸಳೆ, ತೊಂಡೆಕಾಯಿ ಎಲ್ಲ ಮನೆಯಲ್ಲಿ ಮಾಡ್ತಾ ಇದ್ದರೆ ಆ ಗಿಡಗಳಿಗೂ ಈ ಕರಿಯನ್ನು ಹಾಕ್ಕೊಳ್ಬಹುದು. ಈ ಟೈಮಲ್ಲಿ ಹೆಚ್ಚಾಗಿ ಮರದ ಎಲೆಗಳು ಉದುರಿರ್ತದೆ. ಆಗ ಆ ಕಸವನ್ನು ಗುಡಿಸಿ ಈ ಥರ ಕರಿಯನ್ನು ಮಾಡಿಕೊಳ್ಬಹುದು. ಬೆಂಕಿ ಜೋರಾಗಿ ಉರಿತಾ ಇದ್ದರೆ ಸ್ವಲ್ಪ ನೀರನ್ನು ಹಾಕಿ ಚಿಮುಕಿಸಿ ಅದನ್ನು ಮೀಡಿಯಮ್ಗೆ ತಗೋಬಹುದು. ಹೋಗೆ ಹೋಗೋದೆಲ್ಲ ನಿಲ್ಲಬೇಕು. ಹೊಗೆ ಹೋಗೋದು ಈಗ ನಿಲ್ಲುತ್ತು ಸರಿ. ರಜೆ ಹೊತ್ತು ಕಳೆದ ಮತ್ತೆ ವಾಪಸ್ ಹೊಗೆ ಹೋಗ್ತು. ಆವಾಗ ನಾನು ಸೇರ್ಕೊಳ್ಳಿ ವಾಪಸ್ ಕಿತ್ತಿಡ್ದಾನೆ. ಇಲ್ಲರೂ ಹೊತ್ತಿ ಬೂದಿ ಆಗುತ್ತೆ ತೊಳಿ. ರಜೆ ಹೊತ್ತಪ್ಪ ಇಷ್ಟು ನೀರು ಹಾಕಿರದೆ ರಜೆ ಹೊತ್ತಪ್ಪಾಗ ವಾಪಸ್ ಕಿಚ್ಚಿ ಹಿಡಿದಾರೆ. ಆವಾಗ ನಾನು ಸೇರ್ಕೊಳ್ಳಿ. ನೋಡಿ ಫ್ರೆಂಡ್ಸ್,
ತರಗೆಲೆ ಕರಿ ಈ ಥರ ಬರಬೇಕು. ಈಗ ಇದು ರೆಡಿಯಾಗಿದೆ. ಪೂರ್ತಿ ಬೂದಿ ಆಗಬಾರ್ದು. ಈ ಥರ ನೀರು ಹಾಕಿ ತಣಿಸಬೇಕು. ಈಗ ಕರಿ ರೆಡಿಯಾಗಿದೆ, ತಣ್ಣದಿದೆ. ಇದನ್ನು ಗಿಡಕ್ಕೆ ಹಾಕ್ತಾ ಇದ್ದಾರೆ. ಗುಲಾಬಿ ಗಿಡಗಳಿಗೆ, ಮಲ್ಲಿಗೆ ಗಿಡಗಳಿಗೆ ಇವತ್ತು ಹಾಕ್ತಾ ಇದ್ದಾರೆ. ಹೇಗೆ ಹಾಕಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ನೀವು ಹಳ್ಳಿ ಪ್ರದೇಶದಲ್ಲಿ ಇರುವುದಾದರೆ ನಿಮಗೆ ತರಗೆಲೆ ಸಿಕ್ಕೇ ಸಿಗ್ತದೆ. ಈ ಥರ ಕರಿಯನ್ನು ಸುಲಭವಾಗಿ ಮಾಡಿಕೊಳ್ಬಹುದು. ಈ ಥರ ಕಸಿ ಗುಲಾಬಿ ಗಿಡಗಳಿಗೆ, ಯಾವುದೇ ಗುಲಾಬಿ ಗಿಡಗಳಿಗೆ ಈ ಕರಿಯನ್ನು ಹಾಕಿದರೆ ಗಿಡ ಚೆನ್ನಾಗಿ ಚಿಗುರ್ತದೆ, ಮೊಗ್ಗುಗಳು ತುಂಬ ಬಿಡ್ತದೆ, ಹೂ ದೊಡ್ಡದಾಗಿ ಅರಳ್ತದೆ. ತುಂಬ ಬೆನಿಫಿಟ್ಸ್ ಇದೆ. ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಈ ಥರ ಕರಿಯನ್ನು ತಯಾರಿಸಿಕೊಳ್ಳಿ. ಈ ಥರ ಗಿಡಕ್ಕೆ ಹಾಕ್ಕೊಳ್ಬೇಕು. ತರಕಾರಿ ಗಿಡಕ್ಕೂ ಭಾಳ ಚೆನ್ನಾಗಿ ಆಗ್ತದೆ. ಮನೆಯಲ್ಲಿ ಸುಲಭವಾಗಿ ನೀವು ಅಲಸಂಡೆ, ಬಸಳೆ, ತೊಂಡೆಕಾಯಿ, ಮೆಣಸು ಇದನ್ನೆಲ್ಲ ಬೆಳ್ಕೊಳ್ಬಹುದು. ಈಗ ಗುಲಾಬಿ ಗಿಡಕ್ಕೆ ಕರಿಯನ್ನು ಹಾಕ್ತಾ ಇದ್ದಾರೆ. ಒಮ್ಮೆ ಎಲ್ಲ ಗುಲಾಬಿ ಹೂಗಳು ಅರಳಿ ಮುಗಿದಿದೆ. ಈಗ ಕರಿಯನ್ನು ಹಾಕ್ತಾ ಇದ್ದಾರೆ. ಇದನ್ನು ಹಾಕಿ ಸ್ವಲ್ಪ ದಿನದಲ್ಲೇ ಗಿಡ ಚಿಗುರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾನು ಚಿಕ್ಕದಿದ್ದಾಗ, ನಾವು ಉಡುಪಿಯಲ್ಲಿ ಇದ್ದಾಗ ಅಲ್ಲಿ ಈ ಥರ ಕರಿ ಮಾಡೋದನ್ನು ನಾನು ಚಿಕ್ಕದಿರುವಾಗಲೇ ನೋಡಿದ್ದೆ. ಈಗ ಮಲ್ಲಿಗೆ ಗಿಡಕ್ಕೆ ಕರಿಯನ್ನು ಹಾಕ್ತಾ ಇದ್ದಾರೆ. ಮಲ್ಲಿಗೆ ಗಿಡದಲ್ಲೂ ಕೂಡ ತುಂಬ ಹೂಗಳು ಅರಳಿತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಇದನ್ನೀಗ ಹಾಕ್ತಾ ಇದ್ದಾರೆ. ಇನ್ನೂ ಒಂದು ವಾರದಲ್ಲಿ ಪುನಃ ಚೆನ್ನಾಗಿ ಮೊಗ್ಗು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.